ಹರೀಶ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರ ಮಗ. ನಾನು ಆ್ಯಕ್ಚುಲಿ ಕೆಂಪೇಗೌಡ ಸ್ಮಾರಕ ಆಗಿ 10 ವರ್ಷ ಆಯಿತು. ಇದು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಇಲ್ಲಿವರೆಗೂ ಯಾವತ್ತೂ ಸಹ ಅಭಿವೃದ್ಧಿ ಬಗ್ಗೆ ಅವ್ರು ಮಾತಾಡ್ತಿಲ್ಲ. ಇಲ್ಲಿ ಇರೋ ಜನ ಒಕ್ಕಲೆಬ್ಬರಿಸಿ ಇನ್ನೂ ಜಾಗ ಬೇಕು, ಇನ್ನೂ ಜಾಗ ಬೇಕು, ಇನ್ನೂ ಜಾಗ ಬೇಕು ಅಂತೇಳಿ ಇರೋ ಜಾಗ ತಗೊಳ್ಳೋಕ್ಕೆ ಹೊಟ್ಟಿದ್ದಾರೆ. ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ನೇರವಾಗಿ ವಿರೋಧ ಮಾಡ್ತೀವಿ. ಒಂದು ಫಸ್ಟು ಮೂಲಭೂತ ಸೌಕರ್ಯ ಕೊಟ್ಟು ಏನು ಗ್ರಾಮ ಠಾಣ ಬಿಟ್ಕೊಡ್ಬೇಕಾರೆ ಅವತ್ತು ಇದೇ ಕೆಂಪೇಗೌಡರು, ಅಭಿನವ ಕೆಂಪೇಗೌಡರು ಅಂತ ಏನು ಜೆ.ಡಿ. ಕೃಷ್ಣಪ್ಪರು ಇದ್ದಾರೋ ಅವತ್ತು ಅವರ ಒಂದು ಹಾದಿಯಲ್ಲಿ ತಡಿ ಊರಿಗೆ ಒಳ್ಳೇದಾಗಲಿ, ಪಾಪ ಊರು ಒಂದು ಗ್ರಾಮ ಉಳ್ಕೊಳ್ಳಿ, ಕೆಂಪೇಗೌಡರು ಹೆಸರು ಉಳಿಲಿ, ಅವರು ನೇರವಾಗಿ ಅವತ್ತಿಂದ ಮಾಡ್ಕೊಂಬಂದಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು ಅವತ್ತು ಬಿಟ್ಕೊಟ್ಟಿದ್ದೀವಿ ಗ್ರಾಮ ಠಾಣನ. ಆಮೇಲೆ ಕೆರೆವರೆಗೂ, ಕೆರೆ ಅಭಿವೃದ್ಧಿ ಮಾಡೋವರೆಗೂ ಇನ್ನೂ ಮುಂದೆ ಎಕ್ಸ್ಟೆಂಡ್ ಜಾಗ ಮಾಡ್ತಾರೆ. ಪಾಪ ಅವರು ಸಹ ಸಹಕಾರದಿಂದ ಬಿಟ್ಕೊಟ್ಟಿದ್ದಾರೆ. ಇರೋ ಜಾಗದಲ್ಲಿ ಅಭಿವೃದ್ಧಿ ಪಡಿಸಿ ಕೆಂಪೇಗೌಡರು ಹೆಸರುಳಿಸಿ ಮತ್ತೆ ಜನನ ಒಕ್ಕಲೆಬ್ಬರಿಸೋ ಕೆಲಸ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ನಾನು ಶಾಸಕರಲ್ಲಿ ಮನವಿ ಮಾಡ್ತೀನಿ, ಜಿಲ್ಲಾಡಳಿತದಲ್ಲಿ ಮನವಿ ಮಾಡ್ತೀನಿ. ಇದು ಎಳ್ಳೆ ಅಂತಕ್ಕಂಥ ಯಾವುದೇ ಕಾರಣಕ್ಕೂ ಸಹ ಜೀವ ಹೋದ್ರು ಸಹ ಬಿಡೋದಿಲ್ಲ. ಯಾವ ಬೇಕಾದ್ರೆ ಜೀವ ಬಿಡ್ತಿ ಬೇಕಾದ್ರೆ ನಾವು ಜಾಗ ಕೊಡಲ್ಲ, ಒಂದು ಅಡಿನೂ ಜಾಗ ಕೊಡಲ್ಲ. ಇದು ನೇರವಾದ ಶಾಸಕರು ಮತ್ತೆ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡ್ತಾ ಇದೀವಿ. ಆಮೇಲೆ ಫಸ್ಟ್ ಹಕ್ಕುಪತ್ರ ಕೊಡಬೇಕು. ಹಕ್ಕುಪತ್ರ ನಾಳೆ ದಿನ ಕೊಟ್ಟು ಮನೆಗಳೆಲ್ಲ ಇದಾರೆ, ಏನಾದ್ರು ಬಿದ್ದು ಅವ್ರಿಗೆ ಹಾನಿ ಆಯ್ತು ಅಂದ್ರೆ ನೀವೇ ನೇರ ಹೊಣೆ ಹಾಕ್ತೀರಾ, ನೇರ ಹೊಣೆ ಹಾಕ್ತೀರಾ. ನಾನು ಹೇಳಿದ್ದೀನಿ ಹರೀಶ್ ಅಂತ ಹೇಳಿ ಕೆಂಪಾಪುರ. ನಾವು ಹೆಸರು ಮಂಜುನಾಥ್ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಮನೆ ಕಳ್ಕೊಂಡಿದ್ದೀವಿ, ಜಾಗ ಕಳ್ಕೊಂಡಿದ್ದೀವಿ. ಅವಾಗ ಬಂದು ನಾವು ಕೆಂಪೇಗೌಡರು ಹೆಸರು ಉಳಿಸೋಕ್ಕೋಸ್ಕರ ನಾವು ಎಲ್ಲಾದರೂ ಸಹ ಬಿಟ್ಕೊಟ್ಟು ಲೆಕ್ಕಕ್ಕೆ ಅವಾಗ ಏನು ಮಾಡಿದ್ರು ಅಷ್ಟು ನಮಗೆ ದುಡ್ಡು ಕೊಟ್ಟಿದ್ರು, ದುಡ್ಡು ಕೊಟ್ಟಿಲ್ಲ ಅಂತಲ್ಲ. ಆ ದುಡ್ಡನ್ನ ನಾವೀಗ ಏನು ಮಾಡಿದ್ದೀವಿ ಅಂತಂದರೆ ಎಲ್ಲಾದರೂ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆ ರೀತಿಲಿ ಯಾವುದೇ ರೀತಿ ದುಡ್ಡಿಲ್ಲ. ದುಡ್ಡು ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡು ಯಾವುದೇ ರೀತಿ ಇಲ್ಲ. ಅವತ್ತಿನ ದಿನ ಅವರು ಏನು ಆಶ್ವಾಸನೆ ಕೊಟ್ಟಿದ್ರು ಅಂತಂದರೆ ನಾವು ನಿಮಗೆ ಇದನ್ನು ಕೊಡ್ತೀವಿ, ಜಾಗನೂ ಕೊಡ್ತೀವಿ, ಮನೆನೂ ಸಹ ಕಟ್ಕೊಡ್ತೀವಿ ಅನ್ನೋ ಲೆಕ್ಕಕ್ಕೆ ಹೇಳಿದರು. ಇವಾಗ ನಮಗೆ ಆ ರೀತಿ ವ್ಯವಸ್ಥೆ ಮಾಡಿಕೊಟ್ರೆ ಮಾತ್ರ ನಾವು ಇದನ್ನ ಅಭಿವೃದ್ಧಿಗೆ ನಾವು ಅವಕಾಶ. ಈ ದಿನ ಸಭೆ ಕರೆದಿದ್ರು ಅಧಿಕಾರಿಗಳು, ಏನೇನು ಚರ್ಚೆ ಆಯಿತು ಸರ್? ಅದಕ್ಕೆ ನೀವು ಏನೋ ವಿರೋಧ ವ್ಯಕ್ತಪಡಿಸಿದ್ರು? ಚರ್ಚೆ ಮಾಡಿದ್ರು. ಚರ್ಚೆ ಯಾವ ರೀತಿ ಮಾಡಿದ್ರು ಅಂದರೆ 2ನೇ ಹಂತದ ಭೂಸ್ವಾಧೀನಕ್ಕೋಸ್ಕರ ಅವ್ರ ಮೇಲಿಂದ ನಾವು ಬಂದಿದ್ದೀವಿ ಅಂತ ಹೇಳಿದ್ರು. ಆ ಉದ್ದೇಶಕ್ಕೆ ನಾವೇನಂತ ಹೇಳ್ತಾ ಇದ್ದೀವಿ ಅಂತಂದ್ರೆ ನಾವು ಯಾವುದೇ ರೀತಿಲಿ 2ನೇ ಹಂತದ ಭೂಸ್ವಾಧೀನ ನಾವು ಯಾವುದೇ ರೀತಿ ಮಾಡಲಿಕ್ಕೆ ನಾವು ಒಂದು ಕೂಟನೂ ಬಿಡಲ್ಲ ಅಂತ ಒಂದು ರೀತಿ ನಾವು ಇಲ್ಲಿ ಸಭೆ ನಡೆದಿದೆ. ಆದರೆ ಈ ಲೆಕ್ಕದಲ್ಲಿ ಅವರು ಮನೆ ಕಟ್ಕೊಟ್ರೆ ಮಾತ್ರ, ನಾವು ಮನೆ ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿಕೊಟ್ರೆ ಮಾತ್ರ ನಾವು ಅಭಿವೃದ್ಧಿಗೂ ಸಹ, ಈಗ ಏನೇ ಅಭಿವೃದ್ಧಿ ಮಾಡಬೇಕು ಅಂತ ಅಂತಾರೋ ಆ ಅಭಿವೃದ್ಧಿ ಮಾಡೋಕ್ಕೆ ನಾವು ಇವಾಗ ಆ ರೀತಿ ಮಾಡಿಕೊಟ್ರೆ ಮಾತ್ರ ನಾವು ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡ್ತೀವಿ. ಇಲ್ಲ ಅಂತಂದ್ರೆ ನಾವು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಮಾಡೋಕ್ಕೂ ಸಹ ನಾವು ಜ್ಯೋತಿ ತಾಂಡವಕ್ಕೂ ಸಹ ಬಿಡೋದಿಲ್ಲ. ಅದೇ ತರ ಆಗಿರೋದು, ಅದೇ ಹಂಗೆ ಆಗಿರೋದು. ಮೊನ್ನ ಸಕರ ಹಣ ತಿನ್ಬೇಕು, ಮಣ್ಣು ತಿನ್ಬಾರ್ದು. ಸೈಟ್ ಕೊಡ್ಬೇಕಾದ್ರೆ ಎಲ್ಲಾರ್ಗೂ ಕೇಳ್ಕೊಂಡ್ ಕೊಡಿ ಅಂತ ಹೇಳಿದ್ವಲ್ವಾ? ಹೊಸ ಪ್ಲಾನ್ ಮಾಡ್ತಾ ಬಿಡುತ್ತೆ, ಹೊಸ ಪ್ಲಾನ್ ಮಾಡ್ಬಿಟ್ಟು ಹೊಸದಾಗಿ ಪ್ಲಾನ್ ಮಾಡಿ ಸರ್. ನೋಡಿ ಸರ್, ಒಪ್ಪತ್ರದ ವಿಚಾರವಾಗಿ ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ. ಹೆಂಗ್ ಬೇಕಂಗ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಗ್ರಾಮ ಪರವಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಸಹ ಒತ್ತೆ ಅದನ್ನ ಹಕ್ಕುಪತ್ರದ ಪ್ಲಾನ್ ಚೇಂಜ್ ಮಾಡಿ ಹೊಸದಾಗಿ ಊರ್ ಗ್ರಾಮ ಕರೆದು ಮತ್ತೆ ಊರ್ ಗ್ರಾಮ ಸಹಕಾರ ತಗೊಂಡು ಮತ್ತೆ ಅದನ್ನ ಪ್ಲಾನ್ ಮಾಡಿ ಹೊಸದಾಗಿ ಹಕ್ಕುಪತ್ರ ಅಲ್ಲೆಲ್ಲ ಡೆವಲಪ್ಮೆಂಟ್ ಮಾಡಿ ಹೊಸದಾಗಿ ಹಕ್ಕುಪತ್ರ ಕೊಡೋ ವ್ಯವಸ್ಥೆ ಮಾಡಿ. ಇಲ್ಲಾಂದ್ರೆ ಎಲ್ಲರೂ ಮತ್ತೆ ವಿರೋಧ ಮಾಡ್ತಾರೆ, ಎಲ್ಲ ಗಲಾಟೆ ಮಾಡ್ತಾರೆ. ಇದಕ್ಕೆ ಯಾವತ್ತೂ ಅವಕಾಶ ಕೊಡಬೇಡಿ ಶಾಸಕರಿಗೆ ನಾನು ಮನವಿ ಮಾಡ್ತೀನಿ. ಹೆಂಗ್ ಗೊತ್ತ, ನಾವ್ ಹೆಂಗ್ ಗೊತ್ತಾ, ಏನು ಅಂತ ಬಿಟ್ಟು ಇವ್ರು ಬರುವಾಗ ಹೆಂಗ್ ಗೊತ್ತಾ, ಹಿಂದೆ ಇದೆ ಯಾರು ಇವ್ನು ದಾಸಪ್ಪ ಇದ್ದಂತೆ, ದಾಸಪ್ಪ ಗೌಡಂತಕ್ಕೆ ಬಂದಂತೆ, ಗೌಡಂತಕ್ಕೆ ಗೌಡ ಜಾತ್ರೆ ಮಾಡಿ ಇದು ಮಾಡಬೇಕು, ಭಾವನಾಶಿ ಮಾಡಬೇಕು, ನಾನು ಜಾಗ ಕೊಡುವಂತೆ, ಭಾವನಾಶಿ ಮಾಡೋದಕ್ಕೆ ಜಾಗ ಕೊಟ್ಟಂತೆ, ಗೌಡ ಜಾಗ ಕೊಟ್ಟಂತೆ. ಆಗ ಜಾಗ ಕೊಟ್ಟಂತೆ ಅಮರ್ಕೊಂಡ್ಬಿಟ್ಟಂತೆ ದಾಸಪ್ಪ. ಹಂಗಾಯ್ತು ನಮ್ದೀಗ ಆ ವಿಚಾರ, ನಮ್ದು ಹಂಗಾಯ್ತು ಈಗ. ಈ ದಿನ ಮಾಗಡಿ ತಾಲೂಕು ಕೆಂಪಾಪುರ ಗ್ರಾಮ ಏನು ಕೆಂಪೇಗೌಡರ ಸಮಾಧಿ ಇದೆ. ಈ ಗ್ರಾಮದಲ್ಲಿ ಹೆಚ್ಚುವರಿಯಾಗಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಸಲಿಕ್ಕಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಲಿಕ್ಕೆ ನಾನು ರಾಮನಗರ ಜಿಲ್ಲಾಧಿಕಾರಿಗಳ ಪರವಾಗಿ ವಿಶೇಷ ಭೂಸ್ವಾಧಿಕಾರಿ ಮತ್ತು ತಾಲೂಕಿನ ತಹಶೀಲ್ದಾರ್ ಇಒರವರು PDO ಎಲ್ಲರೂ ಕೂಡ ಬಂದಿದ್ದೀವಿ. ಇಲ್ಲಿ ಗ್ರಾಮಸ್ಥರ ಸಭೆಯನ್ನು ನಾವು ನಡೆಸಿ ಗ್ರಾಮಸ್ಥರ ಒಂದು ಆಕ್ಷೇಪಣೆ ಅಹವಾಲನ್ನು
ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ತಿಳಿಸಕ್ಕಾಗಿ ಸಭೆ ನಡೆಸಿದ್ದೀವಿ. ಈ ಸಭೆಯಲ್ಲಿ ಕಂಡುಬಂದ ಅಂಶಗಳಲ್ಲಿ ಈಗಾಗಲೇ 10 ಎಕರೆ ಭೂಸ್ವಾಧೀನ ಮಾಡಿಕೊಂಡಿರೋದ್ರಿಂದ ರೈತರು ಯಾವುದೇ ಕಾರಣಕ್ಕೂ ಹೆಚ್ಚುವರಿಯಾಗಿ ಭೂಸ್ವಾಧೀನ ಮಾಡಲಿಕ್ಕೆ ನಾವು ಕೊಡೋಕೆ ಸಿದ್ಧ ಇಲ್ಲ ಅಂತ ವಿರೋಧ ವ್ಯಕ್ತಪಡಿಸಿರ್ತಾರೆ. ಮತ್ತೆ ಏನು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಈ ಹಿಂದೆ ಆಶ್ವಾಸನೆ ಕೊಟ್ಟಿದ್ದೀರಿ, ಆ ಅಭಿವೃದ್ಧಿಯನ್ನು ಮಾಡಬೇಕು, ಹಕ್ಕುಪತ್ರಗಳನ್ನ ಕೊಡಬೇಕು, ಮತ್ತು ಅದನ್ನು ಕೂಡ ಒಂದು ಅಚ್ಚುಕಟ್ಟಾದ ರೀತಿಯಲ್ಲಿ ಮೂಲಸೌಕರ್ಯಗಳನ್ನೆಲ್ಲವನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಅವರೆಲ್ಲ ಬೇಡಿಕೆಗಳನ್ನು ನಾವು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ತಿಳಿಸ್ಕೊಡ್ತೀವಿ. ಶಾಸಕರು ಸಹ ನೀವು ಹೇಳ್ಬೇಕು ಸರ್, ಇದು ಮಾತು ದಯವಿಟ್ಟು. ಆಯ್ತು ಅಲ್ಲಲ್ಲ ಸರ್ ತಮ್ಮ ಹೆಸರು? ಎಲ್ಲರೂ ಬಂದು ನೋಡ್ಕೊಂಡು ಏನು ಮಾಡೋಕ್ಕಾಗಲ್ಲ, ನಾವು ಅಪ್ಲೈ ಮಾಡಿಬಿಡಿ, ಅಪ್ಲೈ ಮಾಡಿಬಿಡಿ, ನಾವು ಯುರೋಪ್ ಮಾಡೋಕ್ಕಾಗಲ್ಲ ಬಿಡಿ ಸರ್. ಆಯ್ತು ಅಂತ ನಾವು ಮಾಡಿ ನನಗೆ ನೋಡಿ ಸರ್, ಹೋಗಿದೆಯೋ ಹೋಗಿಲ್ವಾ ನಮಗ್ ಗೊತ್ತಿಲ್ಲ. ಅದು ಎಲ್ಲಾರ್ಗೂ ಸಹ ಹಕ್ಕುಪತ್ರ ಕೊಡ್ಬೇಕು, ಎಲ್ಲ ಒಂದೇ ತಾವು ವಾಸ ಮಾಡಂಗ್ ಮಾಡ್ಕೊಡ್ಬೇಕು, ಒಂದೇ ತಾವು ಸ್ಕೂಲ್ಗೆ ಹೋಗಂಗ್ ಮಾಡ್ಬೇಕು, ಒಂದೇ ತಾವು ಅಂಗನವಾಡಿಗೆ ಹೋಗೋ ತರ ಮಾಡ್ಕೊಡ್ಬೇಕು. ನೀವು ಬಂದ್ಬಿಟ್ಟು ಹೋಗಿ ಕೊಡ್ತೀನಿ, ಒಬ್ರಿಗೆ ಅರ್ಧ ಕೊಡ್ತೀನಿ, ಒಬ್ರಿಗೆ ಕಾಲ್ ಭಾಗ ಕೊಡ್ತೀನಿ, ಒಬ್ರಿಗೆ 5 ಕೊಡ್ತೀನಿ, ಒಬ್ರಿಗೆ ಇವ್ರು ಕೊಡ್ತೀನಿ, ಅದನ್ನ ಯಾವುದೇ ಕಾರಣಕ್ಕೂ ವಿರೋಧ. ಇನ್ನ ಬೇಕಾದ್ರೆ ಜಾಗ ಐತೆ ತಗೊಳ್ಳಿ, ಗೋಮಾಳ ಜಾಗ ಇದೆ, ವಿಸ್ತೀರ್ಣ ಇದೆ, ತಗೊಳ್ಳಿ, ಅಭಿವೃದ್ಧಿ ಪಡಿಸಿ, ಫಸ್ಟ್ ಪಡಿಸಿ ಜಾಗ ಕೊಡಿ. ಇದನ್ನೆಲ್ಲ ಮಾಡ್ಕೊಂಡ್ರೆ ಮಾತ್ರ ಅಭಿವೃದ್ಧಿಗೆ ಆಮೇಲೆ ಅವಕಾಶ. ಅವ್ರಿಗೆ ಎಲ್ಲರೂ ಯಾವ್ದಾದ್ರು ಅಭಿವೃದ್ಧಿಗೆ ಬಿಡ್ಸಲ್ಲ. ಫಸ್ಟ್ ಹಕ್ಕುಪತ್ರ ಕೊಡ್ಬೇಕು. ಈಗ ನಾವು ಅವ್ರು ಕೊಟ್ಟಿರೋ ಬೆಂಗಳೂರಲ್ಲೋ ಡಿಲ್ಲಿಲೋ ಇರೋರಿಗೆ, ಸತ್ತೋರ್ಗೆ ಕೆಟ್ಟೋರ್ಗೆ, ಯಾವ ಊರಾಗಿರೋರಿಗೆಲ್ಲ ಸೈಟ್ ಇಲ್ಲ. ಮನೆ ಸೈಟ್ ಕೊಡ್ತೀನಿ ಅಂತವ್ರಿಗೆ 40 ಕೊಟ್ರೆ ದನ ಏನ್ ಕೆಟ್ಟಾಕಿರ್ತಾನೆ, ಅವ್ನು ಕೆಳಗಿಡ್ತ ಹೊಲ್ತವಿದ್ದಾನೆ, ಕೆಳಗಿಡ್ತ ಹೊಲ್ದಲ್ಲ ಅವನು ದನ ಕಟ್ಟಾಕೋದ್ರಲ್ಲಿ ಆಚೆ ಕಟ್ಟಾಕೋದ್ರಲ್ಲಿ ಡಬ್ಬಾ ಸೈಟ್ ಕೊಡ್ತೀನಿ ಅಂತ ಹೇಳಿದ್ರು ಡಿಡಿ. ಹೌದೌದು, ಅದು ಬೇಕಾಗಿಲ್ಲ. ಇವತ್ತು ಬರೇ 40-30 ಏನ್ ಮಾಡ್ಕೊತಾರೆ? ಕೊಡೋದು ಗ್ರಾಮದಲ್ಲಿ ವಾಸವಾಗಿರೋರು ಮಾತ್ರ ಸೈಟ್ ಕೊಡ್ಬೇಕು ನಾವು ಹೇಳ್ತಾರೆ. ಅವ್ರು ಹೇಳ್ತಾರೆ ಸರ್ 80 ಜನ ಕೊಟ್ಟರೆ ಕಾಪಿ ತತ್ತೀನಿ. ಈಗ 80 ಜನ ಕೊಟ್ಟರೆ ಬೇಡ ಸರ್, 40 ಮನೆ ಇರೋದು ಅದ್ರ ಮಾಡ್ಬೋದು. 40 ಜನಕ್ಕೆ ಮಾತ್ರ 85 ಸೈಟ್ ಅವೆ ಕೊಟ್ಟವ್ರೆ, ಅದು ಒಂದಿಲ್ಲ ಮಜಾ ಮಾಡ್ಬೇಕು. ಭೂಸ್ವಾಧೀನಕ್ಕೆ, 2ನೇ ಹಂತಕ್ಕೆ ಭೂಸ್ವಾಧೀನಕ್ಕೆ ಧಿಕ್ಕಾರ, 2ನೇ ಭೂಸ್ವಾಧೀನಕ್ಕೆ ಧಿಕ್ಕಾರ, 2ನೇ ಭೂಸ್ವಾಧೀನಕ್ಕೆ ಧಿಕ್ಕಾರ, 2ನೇ ಭೂಸ್ವಾಧೀನಕ್ಕೆ ಧಿಕ್ಕಾರ, 2ನೇ ಭೂಸ್ವಾಧೀನಕ್ಕೆ ಧಿಕ್ಕಾರ. ಗ್ರಾಮದ ಪರವಾಗಿ ಅಭಿವೃದ್ಧಿಗೆ ಮಾತ್ರ ಆದ್ಯತೆ. ಪಂಚಾಯತಿ ನೀವು ಸೈಟ್ ಹಾಕ್ತೆ ತಾನೆ, ಪಂಚಾಯತಿ ಲೀಸ್ಟ್ ಮಾಡ್ಕೊಂಡ್ರಲ್ಲ ಅವತ್ತು ನೀವು ಕೇಳ್ಕೋಬೇಕಾಯ್ತು. ಎಲ್ಲಾರು ಹಂಗ್ ಮಾಡಕ್ಕಾಯ್ತದ ಬಿಡೋಣ. ಹೋಗತ್ತೆ ಅವೆಲ್ಲ ತಲೆ ಕೆಡ್ಸ್ಕೊಬಾರ್ದು, ಹೇಳ್ಕೊಡ್ರಿ. ನಾವೇನ್ ಗೊತ್ತಾ, ನಾವು ಒಂದ್ ತಿಳ್ಕೊ,
ಎಷ್ಟು ಸೈಟ್ ಹೋಗ್ಯವೆ, ಎಷ್ಟು ಮನೆ ಹೋಗ್ಯವೆ, ಎಷ್ಟು ಜಮೀನು ಹೋಗಿದೆ, ಎಲ್ಲರಿಗೂ ಸೈಟ್ ಕೊಡ್ಬೇಕು ಅಂತ ನಾವ್ ಹೇಳಿದೀವಿ. ಕೊಡ್ಬೇಕಾದ್ರೆ ಯಾರ್ ಜವಾಬ್ದಾರಿ? ಸರ್ಕಾರದ ಜವಾಬ್ದಾರಿ. ನೀನ್ ನಾನ್ ಕೇಳಕ್ಕಾಗಿಲ್ಲ. ಬಸವರಾಜ, ನೀವು ನಾವೆಲ್ಲ ಕೇಳ್ಕೊಳ್ಳಿವ ಇದನ್ನು ಕೂಡ ಹಾಕಿದ್ರೆ ಕೂಡ ಹಾಕಿ ಸೈಟ್ ಹಂಚುವಾಗ ಕೂಡ ಹಾಕಿದ್ರೆ ಯಾಕೆ ಏನ್ ಮಂಜು ಬಂದಿದ್ರಲ್ಲ ಇಲ್ಲಿ? ಯಾರು ಒಬ್ರು ಯಾವ ಸುದ್ದಿ ನೀವು ನೀವೇ ಮಾಡಿ ಕೇಳಿದ್ರಲ್ಲ ಕರೆದ್ರ ನಮ್ಗೆ ಏನು ಎತ್ತಿರಲ್ಲ ಪಂಚಾಯತಿಯವ್ರು ಕರೆಯೋದು ಅದನ್ನ. ಅವತ್ತು ನಾವು ಕೇಳ್ಕೊಂಡಿವ ಅವ ಅಮ್ಮನು ಕೇಳೋಣ ಇಲ್ಲ ಹೋಗ್ದಲ್ಲಿ ಇರೋಳು ಕೇಳೋಣ. ಈಗ ಪಂಚಾಯತಿ ಅಧಿಕಾರಿಗಳು ಅವ್ರೆ ಅಕ್ವೈರೇಷನ್ ಮಾಡಿರೋರವ್ರೆ ಡಾಕ್ಯುಮೆಂಟ್ ಇಸ್ಕೊಂಡ್ ಕೇಳಿ, ಡಾಕ್ಯುಮೆಂಟ್ ಕೇಳ್ರಿ. ಅಯ್ಯ ನೀವ್ ಇಸ್ಕೊಂಡ್ ಕೇಳ್ರಿ, ಅದ್ರಲ್ಲೇನ ನಮ್ಮನ್ನ ಕೇಳ್ತೀಯಾ? ನಮ್ಮನ್ನ ಕೇಳಂಗಿಲ್ಲ. ಅದನ್ನ ನಾವು ಕೇಳಿ ಯಾರು ಅಂತ ಈಗ ಅದು ಡಿಲೀಟ್ ಮಾಡ್ಸಕ್ ಬಿಡುಮಮ್ಮ ಬೇಡ ಅನ್ನೋದಾದ್ರೆ ಅದ್ರಲ್ಲೇ ಏನದು ಈಗ ಅದನ್ನ ಸಮಸ್ಯೆ ನಾನ್ ಮಾಡಕ್ ನಂದ ಇದು ನಾನ್ ಸರ್ಕಾರದ ನಾನ್ ಮಾಡಕ್ ಗೆದ್ದಿರೋನ್ ಕೇಳೋಗೋದನ್ನ ನನ್ಗೆ ಕೇಳ್ತಾ ಇದ್ದೀನಿ. ನೀನು ನಿಮ್ ದೇಶದಷ್ಟು ಕೇಳ್ಕೊಳ್ಳಿ, ನಮ್ಗೇನ್ ಹೇಳಂಗಿಲ್ಲ ನೀವು, ನಮ್ಮ ಹತ್ರ ಏನ್ ಹೇಳಂಗಿಲ್ಲ. ಸರ್ಕಾರ ತಾಂಡದೆ ಅದನ್ನ ಕೇಳ್ಕೊಳ್ಳಿ ನೀವು. ನನ್ಗೆ ಕೇಳ್ತೀಯ ನೀನ್ ಅದನ್ನ? ನೀನೇನ್ ಕೇಳಂಗಿಲ್ಲ ಅದನ್ನೆಲ್ಲ. ನೀವೇನು ಕೇಳ್ಕೊಡ್ದು, ನೀನ್ ನನ್ ಕೇಳ್ಕೊಟ್ಟಿದ್ಯ ಸೈಟ್ ನ, ಮತ್ತೆ ಅಡಿ ನಿನ್ ಮನೆಗೆ ನೀನೇನ ನಮ್ಗೆ ಹೇಳಕ್ ಹೋಗ್ಬಾರ್ದು. ನಿನ್ಗೆ ಹೇಳ್ಕೊಡ್ದು ನಮ್ ದೇಶದಷ್ಟು ನೋಡ್ಕೊಂಡಿದ್ದೀನಿ. ಅದು ಮತ್ತೆ ಹೋಗಿ ಕೇಳ್ಕೊಳ್ಳಿ. ಅದಕ್ಕೆ ನನಗೆ ಕೇಳ್ತೀರ? ನಾವು ಅವನ್ನೆಲ್ಲ ಕೇಳಲ್ಲ. ನಿಂದೇನದ ನೀನ್ ಕೇಳ್ಕೊ ಹೋಗಿ ಸೈಟ್ ಬೇಕಾದ್ರೆ. ಸೈಟ್ ಬೇಕಾದ್ರೆ ಕೇಳ್ಕೊ, ಅದಕ್ಕೆ ನನಗೆ ಕೇಳ್ತೀಯಾ? ಸೈಟ್ ಕೇಳಿದ್ರು ಬಿಡ್ರಮ್ಮ, ಗ್ರಾಮದಲ್ಲಿ ಮಾತ್ರ ಕೊಡಂಗೆ ಹೇಳಿದ್ರು ಬಿಡ್ರಮ್ಮ. ಬೆಂಗಳೂರಾಗಿರೋ ತಿಕ್ನಾಕೊಳ್ಳೋರಿಗೆ ಯಾರು ಇಲ್ಲ ಸೈಟ್ ಬಿಡಮ್ಮ. ಪಂಚಾಯತಿ ಯಾರಪ್ಪ ಪಿಡಿಒ ಕೇಳ್ಕೊ. ಈಗ ಜಮೀನು ಹೋಗಿರೋದು ಅವ್ರು ಹೋಗಿ ಕೇಳ್ಕೋಬೇಕು. ಚೇಂಜ್ ಆಯ್ತದ ಈಗ ಅರ್ಥ ಮಾಡೋದೀಗ. ಈಗ ಚೇಂಜ್ ಮಾಡೋದು ಬಿಡು, 80 ಹೋದ 40 ಬಂದು ಸುಮ್ಮನಿರು. ಹಳೆ ಪ್ರಕಾರ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗ ಬಿಡುತ್ತೆ, ಈಗ ಒತ್ತ ಮಾಡೋದು ಈಗ ನಿರ್ಣಯ ಸಭೆ ಬಿಡಪ್ಪ, ನಿರ್ಣಯ ಸಭೆ ಒತ್ತ ಮಾಡೋದು ಬಿಡುತ್ತೆ. ಅದನ್ನ ಕೇಳು. ಈಗ ಏನ್ ಹೇಳ್ತಾರೆ? ಹೋಗಿರೋರಿಗೆ ಮಾತ್ರ ಜಮೀನು ಅವ್ರದೆಲ್ಲ ಕಡೆ ಯಾವ ಇದು ಜಮೀನದು ನೀನ್ ಬಂದಿರೋದು ಜಾಗ ಬಿಟ್ಟು ನೀನ್ ಬರ್ದಲ್ಲ ಎಷ್ಟಿದು ಕಡೆ ದಾರಿಯದು ಜಮೀನು ನೀನ್ ಬಂದಿರೋದೆಲ್ಲ ಜಾಗ ಬಿಟ್ಟು ಅದ್ ನಾನು ಏನ್ ಸಮಸ್ಯೆ ನೀವು ಸಮಸ್ಯೆ ಮಾಡ್ಬೇಕಾದ್ರೆ ಸಾರ್ವಜನಿಕರು ತಿರ್ಗಾಡಕ್ ಬಿಡ ತಿರ್ಬಿಟ್ಟು ಅಯ್ಯ ತಿರ್ಗಾದ ಹೇಳ್ತಿ ಅದು ಯಾವ ಇದು ಕಡೆ ರಾತ್ರಿ ಜಮೀನದು ಚರಂಡಿ ನೀನ್ ನಿಂತ್ಕೊಂಡು ಕಟ್ಟು ಡಾಕ್ಟರ್ ಕರ್ಸೇನ ಡಾಕ್ಟರ್ ಕರ್ಸೇ ಪರವಾಗಿ ಹೇಳ್ತಿದ್ದ ಹೇಳಿ ಅದು ಯಾವ ಇದು ಕಡೆ ಡಾಕ್ಟರ್ ಕರ್ಸಿ ಬಿಡ ಡಾಕ್ಟರ್ ಜಮೀನು ಕೊಟ್ಬಿಡ ನೀನು ಚರಂಡಿ ಓಡ್ಸಕ್ ನೀರು ಹಾಚ್ಬೋದು ದಾರಿ ಯಾವ ಏನಂತ ಇಲ್ವಂತೆ ನೀವು ಮಾಡ್ಬೋದಲ್ಲ, ನಿಮ್ಗೆ ಅಧಿಕಾರ ಅಲ್ವಾ? ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಜನ ಸಹಾಯ ಗ್ಯಾರಂಟಿ ನಿಮ್ಮ ಆಫೀಸ್ ಈಗ ಎಣ್ಣೆ ಅಂತ ಸುದ್ದಿ ಹತ್ಪಡಿ ಮಾತಾಡಿ ಒಂದು ಈಗ ಆಡ್ಬೇಕು, ಅದು ಬಿಟ್ಟು ಹೆಚ್ಚುವರಿಯಾಗಿ ಯಾವುದೇ ಜಮೀನು ಕೊಡಲ್ಲ ಅನ್ನೋದು ನಿಮ್ ತೀರ್ಮಾನ. ಎರಡನೇದು
ಈಗ ಎಲ್ಲ ಗ್ರಾಮ ಪಂಚಾಯತ್ ಸರಿ ಅಲ್ವೇನೋ? ಹಕ್ಕುಪತ್ರಗಳ ವಿಚಾರನ ಹಕ್ಕುಪತ್ರನ ಮೊದಲು ವಿತರಣೆ ಮಾಡಿ ಆದ ನಂತರದಲ್ಲಿ ಮುಂದಿನ ಕ್ರಮ ವಹಿಸಿಕೊಂಡಿದ್ದೀರಿ. ನಿಮ್ಮ ಡಿಮ್ಯಾಂಡ್ ಅನ್ನ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಶಾಸಕರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಹಾಗೂ ಸರ್ಕಾರಕ್ಕೆ ನಾವು ತಿಳಿಸ್ಕೊಡ್ತೀವಿ. ಈಗ ಸರ್ ಇದಕ್ಕೆ ಇನ್ನೊಂದು ಹೇಳ್ತಾ ಇದ್ದಾರೆ, ಅಭಿವೃದ್ಧಿ ಬಗ್ಗೆ ಬಂದಾಗ ಹೇಳ್ತೀನಿ. ಫಸ್ಟು ನೀವು ಹಕ್ಕುಪತ್ರ ಸುಮ್ಮನೆ ತಾಮನ್ ಕೈ ಕೊಟ್ಬಿಟ್ಟು ಜನಕ್ಕೆ ಯಾರು ಒಪ್ಪಲ್ಲ. ಕೆಲಸ ಮಾಡ್ಬೇಕಲ್ಲಿ, ಮೋರಿ ಇರ್ಬೋದು. ಅಲ್ಲ ಅದು ಮೀಟಿಂಗ್ ಮಾಡ್ತಾರೆ. ಅಲ್ಲ ನಾನು ನಿಮ್ಗೆ ಮುಂದೆ ನೀವು ತರಲೇಬೇಕಾದ ಸುಮ್ಮನೆ ಹಕ್ಕುಪತ್ರ ನಾಳೆ ಬಂದ್ಬಿಟ್ಟು ಖಾಲಿ ಹಕ್ಕುಪತ್ರ ಕೊಟ್ಬಿಡಕ್ ನಾ ಯಾರು ಒಪ್ಪಲ್ಲ. ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯ ಮಾಡಿ ಹಕ್ಕುಪತ್ರ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಸರಿನಾ? ಒಂದು ಕೆರೆ ನೀರಿಂಗ್ ಹೋಗಿದೆ, ಎಲ್ಲಿ ನೋಡ್ರು ಬೋರ್ಗಳು ನೀರು ಬರ್ತಾ ಇಲ್ಲ. ನೀರು ತತ್ತೀನಿ ಅಂತ ಹೇಳಿದ್ರು, ಅದು ಎಲ್ಲಿಂದ ಬೆಟ್ಟದಿಂದ ತಂದ್ಬಿಡ್ತೀವಿ ಅಂತ ಎಲ್ಲ ಪ್ಲಾನ್ ಮಾಡಿದ್ರು. ಇವತ್ತು ಏನಾಳೆ ಬುಟ್ಟೆ ಬಿಡ್ತಾರೆ ಅಂದ್ರು. ಶಾಸಕರಿಗೆ ಕೇಳ್ತಾ ಇದೀನಿ, ಒಂದೇ ಮಾತು ಕೇಳ್ತಾ ಇದೀನಿ. ಶಾಸಕರೇ ನಮ್ಮ ಶಾಸಕರೇ ಒಂದೇ ಮಾತು ಕೇಳ್ತಾ ಇದೀನಿ ನಿಮ್ಮನ್ನ. ಫಸ್ಟ್ ಕೆರೆ ಕೆಂಪಾಪುರ ಕೆರೆ ಅಭಿವೃದ್ಧಿ ಪಡಿಸಿ ಕೆರೆ ತಂದು ನೀರು ಬಿಡುವಂತ ಕೆಲಸ ಮಾಡೋರಿ. ಆವಾಗ ನಿಮ್ಗೆ ಸುತ್ತಹತ್ತಳ್ಳಿ ಜನ ನಿಮ್ಮನ್ನ ಪ್ರೀತಿಸ್ತಾರೆ, ನಿಮ್ಮನ್ನ ನೆನ್ಸ್ಕೊತಾರೆ. ಇಲ್ಲ ನಾಳೆ ದಿನ ನೀವೇ ಅನುಭವಿಸ್ತೀರಾ. ಇದಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಹೇಳಿಕೆ ಮಾತ್ರ ಹೆಚ್ಚುವರಿಯಾಗಿ ಯಾವುದೇ ಭೂಸ್ವಾಧೀನ ಭೂಸ್ವಾಧೀನ ಮಾಡ್ಕೊಳ್ಳಕ್ಕೆ ನೀವು ತಯಾರಿಲ್ಲ, ನೀವು ಕೊಡಕ್ಕೆ ಸಿದ್ಧ ಇಲ್ಲ. ಅದೊಂದು ಒಪಿನಿಯನ್ ಕೊಟ್ಟಿದ್ದೀರಿ. ಎರಡನೇದು, ಈಗ ಅಭಿವೃದ್ಧಿ ಪಡಿಸಕ್ಕೆ ಏನು ಮೊದಲೇ ಅಕ್ವೈರ್ ಮಾಡ್ಕೊಂಡಿದ್ದೀವಿ, ಅದನ್ನ ನೀವು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಹೇಳಿದಿರಿ. ಮತ್ತೆ ಹಕ್ಕುಪತ್ರಗಳನ್ನ ಮೊದಲು ಕೊಟ್ಬಿಟ್ಟು ಅಲ್ಲಿ ಏನು ನಮ್ಗೆ ಮನೆ ನಿರ್ಮಾಣ ಮಾಡಬೇಕು ಅದ್ರ ಬಗ್ಗೆ ಕ್ರಮ ವಹಿಸಿ ಅದಾದ್ಮೇಲೆ ಮಿಕ್ಕಿದ್ದನ್ನು ಮಾತಾಡ್ತೀವಿ. ಇಷ್ಟು ವಿಚಾರವನ್ನ ನಾವು ಮನೆ DC ಅವರಿಗೆ ಸರ್ಕಾರಕ್ಕೆ ತಿಳಿಸಿಕೊಡ್ತೀವಿ.